ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಹೆಲ್ದಿಯಾದಂತಹ ನುಗ್ಗೆ ಸೊಪ್ಪಿನ ಪಲ್ಯವನ್ನು ಮಾಡೋಣ. ನುಗ್ಗೆ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅಷ್ಟೇ ಅಲ್ಲದೆ ನುಗ್ಗೆ ಸೊಪ್ಪಲ್ಲಿ ಸ್ವಲ್ಪ ಕಹಿ ಅಂಶ ಇರುತ್ತೆ. ಹಾಗಾಗಿ ನಾನಿಲ್ಲಿ ಮೊಟ್ಟೆಯನ್ನು ಬಳಸ್ಕೊಂಡು ನುಗ್ಗೆ ಸೊಪ್ಪಿನ ಪಲ್ಯವನ್ನು ಮಾಡಿದ್ದೀನಿ. ಈ ರೀತಿ ಮೊಟ್ಟೆಯನ್ನು ಬಳಸ್ಕೊಂಡು ಮಾಡೋದ್ರಿಂದ ನುಗ್ಗೆ ಸೊಪ್ಪು ಕಹಿ ಅನಿಸೋದಿಲ್ಲ. ಹಾಗಾಗಿ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗಿದ್ರೆ ಬನ್ನಿ, ಮೊಟ್ಟೆಯನ್ನು ಬಳಸ್ಕೊಂಡು ನುಗ್ಗೆ ಸೊಪ್ಪಿನ ಪಲ್ಯವನ್ನು ಯಾವ ರೀತಿಯಾಗಿ ಮಾಡೋದು ಅನ್ನೋದನ್ನು ನೋಡೋಣ. ಮೊದಲಿಗೆ ಒಂದು ಬಾಣಲಿಗೆ 1 ಚಮಚದಷ್ಟು ಎಣ್ಣೆಯನ್ನು ಬಿಸಿ ಮಾಡ್ಕೊಂಡಿದ್ದೀನಿ. ನಂತರ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನಕಾಯಿ, ಕರಿಬೇವು, ಈರುಳ್ಳಿಯನ್ನು ಹಾಕ್ಕೊಂಡು ಇದನ್ನೆಲ್ಲವನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು. ಅರ್ಧ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಂಡು ಇದರ ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಂಡು, ಆನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ವಾಶ್ ಮಾಡಿಟ್ಕೊಂಡಿರುವಂತಹ ನುಗ್ಗೆ ಸೊಪ್ಪನ್ನು ಹಾಕ್ಕೊಂಡು ಒಗ್ಗರಣೆಯಲ್ಲಿ ನುಗ್ಗೆ ಸೊಪ್ಪು ಚೆನ್ನಾಗಿ ಮಿಕ್ಸ್ ಆಗೋ ಥರ ಒಂದು ಬಾರಿ ಮಿಕ್ಸ್ ಮಾಡಿಕೊಂಡು, ಆನಂತರ ಇದಕ್ಕೆ ನೀರನ್ನು ಹಾಕದೆ ಮುಚ್ಚಳ ಮುಚ್ಚಿ 5 ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೊಬೇಕು. ಸೊಪ್ಪನ್ನು ತೊಳೆದಾಗ ನೀರು ಉಳಿದಿರುತ್ತಲ್ಲ, ಅದೇ ನೀರಿನಲ್ಲಿ ಸೊಪ್ಪು ಬೇಯುತ್ತೆ. ಹಾಗಾಗಿ ಎಕ್ಸ್ಟ್ರಾ ನೀರನ್ನು ಹಾಕ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ನೋಡಿ, ಈಗ 5 ನಿಮಿಷದ ನಂತರ ಸೊಪ್ಪೆಲ್ಲ ನೀಟಾಗಿ ಬೆಂದೋಗಿದೆ. ಈ ರೀತಿಯಾಗಿ ಸೊಪ್ಪು ಒಂದು 70 ಭಾಗದಷ್ಟು ಬೆಂದರೆ ಸಾಕು. ಆನಂತರ ನಾವಿದಕ್ಕೆ ಒಂದು 5 ಮೊಟ್ಟೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮೊಟ್ಟೆಯನ್ನು ಹಾಕ್ಕೊಂಡು, ಮೊಟ್ಟೆ ಸಪ್ಪೆ ಇರುತ್ತಲ್ಲ, ಹಾಗಾಗಿ ನಾವಿದಕ್ಕೆ ಸ್ವಲ್ಪ ಉಪ್ಪು ಮತ್ತು ಖಾರವನ್ನು ಹಾಕ್ಕೊಳ್ಬೇಕು. ಹಾಗಾಗಿ ನಾನು ಚಿಟಿಕೆಯಷ್ಟು ಉಪ್ಪು ಮತ್ತು ಮೊಟ್ಟೆಗೆ ಬೇಕಾದಷ್ಟು ಖಾರದ ಪುಡಿಯನ್ನು ಸೇರಿಸ್ಕೊಂಡು ಆನಂತರ ಮೊಟ್ಟೆಯನ್ನು ಮಾತ್ರ ಕಲಿಸ್ಕೊಳ್ತಾ ಇದ್ದೀನಿ. ಫಸ್ಟು ಮೊಟ್ಟೆಗೆ ಉಪ್ಪು ಖಾರ ಹತ್ತೋ ರೀತಿಯಾಗಿ ಕಲಿಸ್ಕೊಂಡು ಆನಂತರ ನಾವು ಸೊಪ್ಪಿಗೆ ಕಲಿಸ್ಕೊಬೇಕಾಗತ್ತೆ. ಮೊದಲಿಗೆ ಮೊಟ್ಟೆಯನ್ನು ಕಲಿಸ್ಕೊಂಡ್ರೆ ಅದು ಸಪ್ಪೆ ಸಪ್ಪೆಯಾಗಿ ಉಳ್ಕೊಂಡ್ಬಿಡುತ್ತೆ. ಈ ರೀತಿಯಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ತಾ ಇದನ್ನು ಒಂದು 4 ರಿಂದ 5 ನಿಮಿಷಗಳ ಕಾಲ ಮೊಟ್ಟೆ ಬೇಯೋವರೆಗೂ ಬೇಯಿಸ್ಕೊಂಡ್ರೆ ನೋಡಿ, ಮೊಟ್ಟೆ ಮತ್ತು ಸೊಪ್ಪು ಎರಡೂ ಕೂಡ ತುಂಬಾ ಚೆನ್ನಾಗಿ ಕುಕ್ ಆಗಿದೆ. ಈ ರೀತಿಯಾಗಿ ಮೊಟ್ಟೆಯನ್ನು ಸೇರಿಸ್ಕೊಂಡು ಪಲ್ಯನ ಮಾಡೋದ್ರಿಂದ ನುಗ್ಗೆ ಸೊಪ್ಪು ಕಹಿ ಅಂತ ಕೂಡ ಅನಿಸೋದಿಲ್ಲ. ಮೊಟ್ಟೆನ ತಿನ್ನೋದಿಲ್ಲ ಅನ್ನೋದ್ರೆ ನೀವು ಮೊಟ್ಟೆಯ ಬದಲಾಗಿ ಟೊಮೆಟೊವನ್ನು ಸೇರಿಸ್ಕೊಂಡು ಪಲ್ಯನ ಮಾಡ್ಕೊಳ್ಬಹುದು. ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಮೊಟ್ಟೆಯನ್ನು ಬಳಸ್ಕೊಂಡು ನುಗ್ಗೆ ಸೊಪ್ಪಿನ ಪಲ್ಯವನ್ನು ಮಾಡ್ಕೊಳ್ಬಹುದು ಅಂತ. ಆರೋಗ್ಯಕರವಾದಂತಹ ಈ ನುಗ್ಗೆ ಸೊಪ್ಪಿನ ಪಲ್ಯವನ್ನು ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ಇಂತಹ ಇನ್ನಷ್ಟು ರೆಸಿಪಿಗಳಿಗಾಗಿ ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೆ ತಪ್ಪದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವತ್ತಿನ ಈ ರೆಸಿಪಿ ಇಷ್ಟವಾದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಡಿ.